ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಮೂಡಾ ಹಗರಣದ ಬಗ್ಗೆ ಶಾಸಕ ಶ್ರೀವತ್ಸ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ರಿಪಬ್ಲಿಕಾನದಲ್ಲಿ ಶಾಸಕ ಶ್ರೀವತ್ಸ ಅವರ ಎಕ್ಸ್ಕ್ಲೂಸಿವ್ ಮಾತು. A3 ರಾತ್ರೋರಾತ್ರಿ ಲೋಕಾಯುಕ್ತ ಸಂಸ್ಥೆಗೆ ಭೇಟಿ ಕೊಡ್ತಾರೆ. A3 ಕದ್ದು ಮುಚ್ಚಿ ಯಾಕೆ ಕಚೇರಿಗೆ ಹೋದ್ರು ಅನ್ನೋದನ್ನ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ರಾತ್ರಿ ಬಂದು ದಾಖಲೆ ಕೊಡಿ ಅಂತ ತನಿಖಾ ಸಂಸ್ಥೆ ಕೇಳುತ್ತಾ? ತನಿಖಾ ಸಂಸ್ಥೆ ಸ್ವತಂತ್ರವಾಗಿ ತನಿಖೆ ಮಾಡ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆಯನ್ನ ಶ್ರೀವತ್ಸ ಅವರು ಕೇಳ್ತಿದ್ದಾರೆ. ಮಲ್ಲಿಕಾರ್ಜುನ ಸ್ವಾಮಿ ರಾತ್ರೋರಾತ್ರಿ ಲೋಕಾಯುಕ್ತ ಕಚೇರಿಗೆ ಹೋಗಿದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀವತ್ಸ ಅವರು ರಿಪಬ್ಲಿಕನ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಿಎಂ ಪತ್ನಿ 14 ನಿವೇಶನ ಪಡೆದ ವಿಚಾರವಾಗಿ ಈಗಾಗಲೇ ಲೋಕಾಯುಕ್ತ ತನಿಖೆ ನಡೀತಾ ಇದೆ. ಈ ತನಿಖೆಯ ಹಂತವಾಗಿ ಈಗಾಗಲೇ ಮೂಡಾದ ಮಾಜಿ ಆಯುಕ್ತರಾದಂತಹ ನಟೇಶ್ ಅವರ ವಿಚಾರಣೆ ಕೂಡ ಒಳಪಡಿಸಿದ್ರು. ವಿಚಾರಣೆ ಮುಗಿಸಿ ಹೋದ ನಂತರದಲ್ಲಿ ರಾತ್ರೋರಾತ್ರಿ ಈ ಪ್ರಕರಣದ A3 ಆರೋಪಿ ಸಿಎಂ ಅವರ ಭಾವೈದ ಮಲ್ಲಿಕಾರ್ಜುನ ಸ್ವಾಮಿ ಅವರು ತನಿಖಾಧಿಕಾರಿಯ ಭೇಟಿಯಾಗಿದ್ದಾರೆ. ಈ ವಿಚಾರಕ್ಕೆ ಮಾತನಾಡೋದ್ರ ಜೊತೆಗೆ ಈ ಒಂದು ಪ್ರಕರಣದ ಬಗ್ಗೆ ಮೊದಲದಿಂದಲೂ ಕೂಡ ಹೋರಾಟ ಮಾಡಿಕೊಂಡು ಬಂದಿರುವಂತಹ ಬಿಜೆಪಿಯ ಶಾಸಕ ಶಿವಸೇನ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಭಾಳ ಪ್ರಮುಖವಾಗಿ ರಾತ್ರೋರಾತ್ರಿ ಭೇಟಿಯಾಗಂತದ್ದು ಅವಶ್ಯಕತೆ ಏನಿತ್ತು ಸರ್ ಅಂದೆ? ಅದರಲ್ಲೂ A3 ಒಂದು ತನಿಖಾ ಸಂಸ್ಥೆಗೆ ರಾತ್ರಿ ಹೋಗ್ತಾರೆ ಅನ್ನುವಂಥದ್ದು ಇದೆಯಲ್ಲ, ಏನಕ್ಕದ್ದು ಮುಚ್ಚಿ ಹೋದರು? ಅಥವಾ ತನಿಖಾ ಸಂಸ್ಥೆಯವರು ಇವ್ರನ್ನ ಕರೆದಿದ್ದಾರಾ? ಇವ್ರನ್ನೇನಾದ್ರು ಡಾಕ್ಯುಮೆಂಟ್ ಕೊಡಿ ಅಂತ ಕೇಳಿದಾರಾ? ರಾತ್ರಿ ಲೇಟ್ ನೈಟ್ ಬಂದು ನನ್ನನ್ನು ಭೇಟಿಯಾಗು ಅಂತ ಹೇಳಿದಾರಾ? CCTV ಫುಟೇಜ್ಗಳನ್ನ ತೆಗೆಸ್ಬೇಕು. ಯಾವ ಟೈಮಲ್ಲಿ ಹೋದ್ರು, ಎಷ್ಟೊತ್ತಿದ್ರು, ಯಾಕಿದ್ರು ಅನ್ನೋದು ಬೇಕಲ್ಲ. ಈಗಾಗಲೇ ನಾವು ಹೇಳ್ತಾ ಇದ್ದೀವಿ, ನಾವು ಈಗಾಗಲೇ ವ್ಯಂಗ್ಯ ಮಾಡ್ತಾಯಿದ್ದೀವಿ. ಈ ರಾಜ್ಯದಲ್ಲಿ A1 ಸರ್ಕಾರ ಇದೆ. A1 ಅಂದರೆ ಅಕ್ಯೂಸ್ಡ್ 1 ಸರ್ಕಾರ ನಡೆಸ್ತಾ ಇದ್ದಾರೆ. ಈ ರಾಜ್ಯದನ ಹೆಂಗಾಗ್ಬಿಟ್ಟಿದೆಯಲ್ಲ, ಒಬ್ಬರು A1 ಸರ್ಕಾರದಲ್ಲಿ A3 ಆರೋಪಿ ಪೊಲೀಸ್ ಸ್ಟೇಷನ್ಗೆ ತನಿಖಾ ಸಂಸ್ಥೆಗೆ ರಾತ್ರಿ ಹೊತ್ತು ಹೋಗ್ಬೋದು ಅಂತಾದರೆ ಎಲ್ಲಿಯೇ ದುರಂತ ಇದು? ಹೆಂಗೆ ಲೋಕಾಯುಕ್ತ ಈ ರೀತಿ ನಡ್ಕೊಳ್ತಾ ಇದ್ದಾರೆ? ಆಶ್ಚರ್ಯ ಆಗುತ್ತೆ. ಅದಕ್ಕೆ ಇವತ್ತು ನಾನು ಲೋಕಾಯುಕ್ತದ ಹಿರಿಯ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡ್ತಾಯಿದ್ದೀನಿ. ಈ ರೀತಿ ನಿಮ್ಮ ಕೈ ಕೆಳಗಿನ ಅಧಿಕಾರಿ ನಿಮ್ಮ ಗಮನಕ್ಕೆ ತೊಗೊಂಬಂದು A3 ಆರೋಪಿನ ಭೇಟಿಯಾಗಿದ್ರಾ? ಇದರ ಹಿನ್ನೆಲೆ ಏನು? ಯಾಕೆ ಮುಕ್ತವಾಗಿ ಹೇಳ್ತಾ ಇಲ್ಲ? ತನಿಖಾ ಸಂಸ್ಥೆ ಸ್ವತಂತ್ರವಾಗಿ ತನಿಖೆ ಮಾಡ್ತಾ ಇಲ್ವಾ? ಎಲ್ಲ ಅನುಮಾನಗಳು ನಮ್ಮ ಹತ್ರ ಕಾಡ್ಲಿಕ್ಕೆ ಶುರು ಆಗಿದೆ. ಯಾವುದೇ ಕೂಡ ನೋಟಿಸ್ ಕೊಟ್ಟಿಲ್ಲ ಸರ್. ಅದು ತುರ್ತು ಪರಿಸ್ಥಿತಿ ಗಲ್ಕೊಂಡು ರಾತ್ರೋರಾತ್ರಿ ಭೇಟಿಯಾಗಿರುವಂಥದ್ದು ಈಗ ದೊಡ್ಡ ಮಟ್ಟದ ಚರ್ಚೆಗಳು ಆಗ್ತಾ ಇರುತ್ತದೆ. ಅದು ಎಮರ್ಜೆನ್ಸಿ ಏನು ಬಂತು? ಒಂದು ತನಿಖಾ ಸಂಸ್ಥೆಗೆ ಯಾವ ಎಮರ್ಜೆನ್ಸಿ? ಟೈಮ್ ಕೊಟ್ಟಿದ್ದಾರೆ. ಇನ್ನೊಂದು ಸಲ ಈಗ ನೆನ್ನೆ ಪಾಲಯ್ಯನವ್ರನ್ನ 2ನೇ ಸಲ ಕಾಲ್ ಮಾಡಲಿಲ್ವಾ? ಹಂಗೆ ಅಫಿಷಿಯಲಿ ಕಾಲ್ ಮಾಡಿ ಬೆಳಗ್ಗೆ ಸಂಜೆ ತನಕ ಇಂಟ್ರಾಗೇಷನ್ ಮಾಡ್ಬೋದಾಗಿತ್ತು, ವಿಚಾರಣೆ ಮಾಡ್ಬೋದಾಗಿತ್ತು. ಯಾಕೆ ಅದನ್ನು ಮಾಡಲಿಲ್ಲ? ಇದಿಷ್ಟು ಶಾಸಕರಾದಂತಹ ಶ್ರೀವಾಸ್ ಅವರ ಮಾತುಗಳು. ಈ ತನಿಖಾ ಸಂಸ್ಥೆಯ ಮೇಲೆ ಸಾಕಷ್ಟು ಅನುಮಾನಗಳು ಮೂಡ್ತಾ ಇದೆ. ಜೊತೆಗೆ ಇದು A1 ಸರ್ಕಾರ ಆಗಿದೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ತನಿಖಾಧಿಕಾರಿ ಬದಲಾಗಬೇಕು, ಜೊತೆಗೆ ಈ ಒಂದು ಪ್ರಕರಣವನ್ನು CBIಗೆ ಕೊಡಬೇಕು ಅಂತೇಳಿ ಈಗಾಗಲೇ ಒತ್ತಾಯ ಕೂಡ ಮಾಡ್ತಾ ಇರೋ ಮಾತುಗಳು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಂಜೆ ಜೊತೆಗೆ ವಿನೋದ್ ಪಡವಾರಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಒಂದು ಕಡೆ ಮುಡಾ ಹಗರಣ, ಇನ್ನೊಂದು ಕಡೆ ಪರಮೇಶ್ವರ್ ಅವರು ಹೇಳಿದಂತ. ಬಟ್ ಪರಮೇಶ್ವರ್ ಅವರು ಹೇಳಿದ್ದು ಯಾವ ಉದ್ದೇಶ ಅಂದ್ರೆ ಅದೇನು ಗೊತ್ತಾ, ರಾಜಕೀಯ ಉದ್ದೇಶದಿಂದ ಹೇಳ್ದಂಗೆ ನನಗೆ ಅನಿಸ್ತಾ ಇಲ್ಲ. ಅವರಿಗೆ ಸಾಧಾರಣವಾಗಿ ನಾವು ಕೂತ್ ಮಾತಾಡ್ತೀವಲ್ವಾ, ಒಂದು ಮಾಡಿಬಿಟ್ರಿ ಆಮೇಲೆ ಈ ಗೌರ್ಮೆಂಟ್ ಎಲ್ಲ ಯಾವಾಗ ಏನಿರ್ತದೆ ಆ ಥರ ಹೇಳಿರುವಂಥದ್ದು. ಆಮೇಲೆ ನಾವು ಮಾಧ್ಯಮ ಇದ್ದದ್ದೇ ಅಲ್ವಾ, ಅದರಲ್ಲಿ ಏನೋ ಸ್ಪೆಕ್ಯುಲೇಷನು, ಇದೇ ಕಾರಣ ಆಗಿರ್ಬೋದು, ಇವ್ರಿಗೇನೋ ಮಾಹಿತಿ ಬಂತೇನೋ ಮತ್ತೊಂದೇನು ಅಂತ. ಹಾಗಂತ ತಪ್ಪು ಅಂತಲೂ ಅಲ್ಲ ಅದು. ಒಂದು ವೇಳೆ ಈಗ ED ಪ್ರಕರಣ, ಲೋಕಾಯುಕ್ತ ಪ್ರಕರಣ, ಯಾಕಂದರೆ ಇದಕ್ಕೆ ಮೂರು ತನಿಖಾ ಸಂಸ್ಥೆಗಳಿದೆ. ಒಂದು PN ದೇಸಾಯಿ ಆಯೋಗ, ಅದೇನು ಮಾಡ್ತಾ ಇದೆ ಗೊತ್ತಿಲ್ಲ, ಇದ್ರ ಬಗ್ಗೆ ತನಿಖೆ ಮಾಡ್ತಾ ಇದೆ ಅದು. ಬಟ್ ಮುನ್ನೆಲೆಲ್ಲೇ ಇಲ್ಲ ಅದು. ಈಗ ಮಜಾ ಇರೋ ಗೊತ್ತಾ, CM ಸಿದ್ದರಾಮಯ್ಯನವರೇ ಅದನ್ನು ಇದು ಮಾಡಿದ್ದು. PN ದೇಸಾಯಿ ಆಯೋಗ ಅದರ ಬಗ್ಗೆ ತನಿಖೆ ಮಾಡ್ತಾ ಇದೆ ಅಂತೇಳಿ. ಅದಕ್ಕೆ ತನಿಖೆ ಮಾಡೋದಕ್ಕೆ ಅವರೇನು ಮಾಡ್ತಾರೆ, ಇದ್ದ ಡಾಕ್ಯುಮೆಂಟ್ ಎಲ್ಲ ತಗೊಂಡೋಗಿ ಅವ್ರು ಕೂತಿರ್ತಾರೆ. ಅದಾದ ನಂತರ ಲೋಕಾಯುಕ್ತ ಅವ್ರು ಬಂದು ನಮಗೂ ಕೊಡಿ ಅಂತ ಅವ್ರು ಕೂತಿರ್ತಾರೆ. ಅದಾದ ನಂತರ ED, ಅದಾದ ನಂತರ CBI. ED ಪ್ರಕಾರ ಏನಂತಂದರೆ ಇದ್ದಬದ್ದವರನ್ನೆಲ್ಲ ಕಳೆದು ವಿಚಾರಣೆ ಮಾಡೋದ್ರಿಂದ ಸಿದ್ದರಾಮಯ್ಯನವರನ್ನು ವಿಚಾರಣೆಗೆ ಕರೀತಾರಂತ. ಆಲ್ರೆಡಿ ಲೋಕಾಯುಕ್ತಕ್ಕೆ ಹೋದ ಕಾರಣಕ್ಕಾಗಿ ವಿಚಾರಣೆಗೆ EDಗೂ ಒಂದು ಡೌಟ್ ಇದೆ. ಅಂದರೆ ನೀವು ರಾಜಕೀಯ ಅಲ್ಲದೆ ರಾಜಕೀಯ ಥಿಂಕ್ ಮಾಡೋದಿದ್ರೆ, ಇಲ್ಲ ಅಂತಂದ್ರೆ ತಲೆ ಕೆಡಿಸುವಂಥದ್ದಿಲ್ಲ. ಇದು ಗೊತ್ತಿದೆ, ಇದು ಒಂದಲ್ಲ ಒಂದು ರೀತಿಯಲ್ಲಿ ರಾಜಕೀಯವಾಗಿ ಒಬ್ಬರನ್ನು ಮುಗಿಸ್ಬೇಕೋ ಮುಗಿಸಬಾರ್ದಾ ಇಂಥದ್ದೆಲ್ಲ ಲೆಕ್ಕಾಚಾರಗಳಾಗ್ತಾ ಇದೆ ಅಂತೇಳಿ ಲೋಕಾಯುಕ್ತಕ್ಕೆ ಅವರ ತನಿಖೆಗೆ ವಿಚಾರಣೆಗೆ ಹೋಗಿ ಬಂದಿರೋ ಕಾರಣಕ್ಕಾಗಿ ED ಒಂದು ವೇಳೆ ನೋಟಿಸ್ ಕೊಡ್ತಂದು ಇಟ್ಕೊಳ್ಳೋಣ. ಯಾರಿಗೆ? ಸಿದ್ದರಾಮಯ್ಯನವರಿಗೆ. ಸಿದ್ದರಾಮಯ್ಯ ಏನು ಮಾಡ್ಬೋದು ಹೇಳಿ? ಆಗ್ತಾರೆ ವಿಚಾರಣೆಗೆ ಹಾಜರು. ವಿಚಾರಣೆಗೆ ಹಾಜರಾಗ್ತಾರೆ. EDಗೂ ತಲೆನೋವಾಗಿರೋದು ಅದುವೇ. ಏನು ಹೇಳಿ, ವಿಚಾರಣೆಗೆ ಹಾಜರಾಗ್ಬಿಟ್ರೆ ಆದ್ನಲ್ಲಪ್ಪ ವಿಚಾರಣೆಗೆ ಹಾಜರು ಸಹಕಾರ ಕೊಟ್ಟಿದ್ದೀನಲ್ಲ ಅಂತೇಳಿ
ಆದರೆ ರಾಜಕೀಯ ಪ್ರೇರಣೆ ಹೆಂಗಿದೆ ಅಂದರೆ ನೀವು ವಿಚಾರಣೆಗೆ ಹಾಜರಾಗೋದು ಬೇಡ, ನೀವು ಅರೆಸ್ಟ್ ಆಗಿ ಅಂತ. ಅದು ಬೇಕಾಗಿರೋದು ವಿರೋಧಿ. ಅರೆಸ್ಟ್ ಆಗೋದಕ್ಕೆ ನಿಮ್ಗೆ ಏನು ಬೇಕು ಅಂತ ಬೇಕಲ್ಲ. ಅದಕ್ಕೆ ನಾನು ಮೊನ್ನೆ ನಿಮ್ಗೆ ಹೇಳಿದೆ, ಲೋಕಾಯುಕ್ತ ತನಿಖೆ ವಿಚಾರಣೆ ಕರೆದ ತಕ್ಷಣ ಹೋಗಿದ್ದಾರೆ. ಯಾಕಂದರೆ ನಾಳೆ ಏನಾದರೂ ಅವ್ರನ್ನ ಅರೆಸ್ಟ್ ಮಾಡುವಂಥ ಏನಾದರೂ ಬಂದರೆ ತಕ್ಷಣ ಅವ್ರು ಕೋರ್ಟ್ಗೆ ಹೋಗ್ತಾರೆ. ಯಾಕೆ ನನ್ನನ್ನು ಈ ಥರ ಮಾಡ್ತಾ ಇದ್ದಾರೆ? ಕೋರ್ಟ್ ಹೇಳುತ್ತೆ ಏನಪ್ಪ ಇಲ್ಲ, ಅವರನ್ನು ನಾವು ಅರೆಸ್ಟ್ ಮಾಡ್ತಾ ಇದ್ದೀವಿ, ಸೂಕ್ತ ದಾಖಲೆ ಸಂಗ್ರಹಿಸಬೇಕು. ಅರೆಸ್ಟ್ ಯಾಕೆ ಮಾಡ್ತಾ ಇದ್ರಿ? ಅವ್ರು ನೀವು ಕರೆದಾಗ ಬರ್ತಾರಲ್ಲ. ಇಲ್ಲ ಸರ್ ಬರದೇ ಇರ್ಬೋದು. ಇಲ್ಲ, ಲೋಕಾಯುಕ್ತದಲ್ಲಿ ಬಂದಿದಾರಲ್ಲ. ಕೋರ್ಟ್ ಹಂಗೆ ನೋಡುತ್ತೆ. ಕೋರ್ಟ್ ನೀವು ಲೋಕಾಯುಕ್ತಕ್ಕೆ ಮತ್ತೊಂದಕ್ಕೆ ಬಂದ್ರೆ ನಂಬಿಕೆ ಇಡುತ್ತೆ ಎಲ್ಲದರಲ್ಲೂ ಕೂಡ. ಸೊ ಹಾಗಾಗಿ ತುಂಬ ಅದ್ಭುತವಾಗಿ, ಹಾಗಂತ BJP ರಾಜಕೀಯ ಪ್ರೇರಿತವಾಗಿ ಅದ್ಭುತ ಕೆಲಸ ಮಾಡಿದೆ ಅಂತಲ್ಲ, ಅವರು ಅದ್ಭುತವಾಗಿ ತಲೆ ಓಡಿಸಿದ್ದಾರೆ. ಸಿದ್ದರಾಮಯ್ಯನವರು ಕೂಡ ಅದ್ಭುತವಾಗಿ ತಲೆ ಓಡಿಸಿದ್ದಾರೆ. ನಮಗೆ ಮಾತ್ರ ಫ್ರೀ ಎಂಟರ್ಟೈನ್ಮೆಂಟ್. ಒಂದು ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಮೂಡಾ ಹಗರಣದ ಬಗ್ಗೆ ಶಾಸಕ ಶ್ರೀವತ್ಸ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ರಿಪಬ್ಲಿಕಾನದಲ್ಲಿ ಶಾಸಕ ಶ್ರೀವತ್ಸ ಅವರ ಎಕ್ಸ್ಕ್ಲೂಸಿವ್ ಮಾತು. A3 ರಾತ್ರೋರಾತ್ರಿ ಲೋಕಾಯುಕ್ತ ಸಂಸ್ಥೆಗೆ ಭೇಟಿ ಕೊಡ್ತಾರೆ. A3 ಕದ್ದು ಮುಚ್ಚಿ ಯಾಕೆ ಕಚೇರಿಗೆ ಹೋದ್ರು ಅನ್ನೋದನ್ನ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ರಾತ್ರಿ ಬಂದು ದಾಖಲೆ ಕೊಡಿ ಅಂತ ತನಿಖಾ ಸಂಸ್ಥೆ ಕೇಳುತ್ತಾ? ತನಿಖಾ ಸಂಸ್ಥೆ ಸ್ವತಂತ್ರವಾಗಿ ತನಿಖೆ ಮಾಡ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆಯನ್ನ ಶ್ರೀವತ್ಸ ಅವರು ಕೇಳ್ತಿದ್ದಾರೆ. ಮಲ್ಲಿಕಾರ್ಜುನ ಸ್ವಾಮಿ ರಾತ್ರೋರಾತ್ರಿ ಲೋಕಾಯುಕ್ತ ಕಚೇರಿಗೆ ಹೋಗಿದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀವತ್ಸ ಅವರು ರಿಪಬ್ಲಿಕನ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಿಎಂ ಪತ್ನಿ 14 ನಿವೇಶನ ಪಡೆದ ವಿಚಾರವಾಗಿ ಈಗಾಗಲೇ ಲೋಕಾಯುಕ್ತ ತನಿಖೆ ನಡೀತಾ ಇದೆ. ಈ ತನಿಖೆಯ ಹಂತವಾಗಿ ಈಗಾಗಲೇ ಮೂಡಾದ ಮಾಜಿ ಆಯುಕ್ತರಾದಂತಹ ನಟೇಶ್ ಅವರ ವಿಚಾರಣೆ ಕೂಡ ಒಳಪಡಿಸಿದ್ರು. ವಿಚಾರಣೆ ಮುಗಿಸಿ ಹೋದ ನಂತರದಲ್ಲಿ ರಾತ್ರೋರಾತ್ರಿ ಈ ಪ್ರಕರಣದ A3 ಆರೋಪಿ CM ಅವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಅವರು ತನಿಖಾಧಿಕಾರಿಯ ಭೇಟಿಯಾಗಿದ್ದಾರೆ. ಈ ವಿಚಾರಕ್ಕೆ ಮಾತಾಡೋಕೆ ಜೊತೆಗೆ ಈ ಒಂದು ಪ್ರಕರಣದ ಬಗ್ಗೆ ಮೊದಲ ದಿನದಲ್ಲೂ ಕೂಡ ಹೋರಾಟವನ್ನು ಮಾಡಿಕೊಂಡು ಬಂದಿರುವಂತಹ BJP ಶಾಸಕ ಶಿವಸೇನೆ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಭಾಳ ಪ್ರಮುಖವಾಗಿ ರಾತ್ರೋರಾತ್ರಿ ಭೇಟಿಯಾಗಂತದ್ದು ಅವಶ್ಯಕತೆ ಏನಿತ್ತು ಸರ್ ಅಂದೆ? ಅದರಲ್ಲೂ A3 ಒಂದು ತನಿಖಾ ಸಂಸ್ಥೆಗೆ ರಾತ್ರಿ ಹೋಗ್ತಾರೆ ಅನ್ನುವಂಥದ್ದು ಇದೆಯಲ್ಲ, ಏನಕ್ಕದ್ದು ಮುಚ್ಚಿ ಹೋದರು? ಅಥವಾ ತನಿಖಾ ಸಂಸ್ಥೆಯವರು ಇವ್ರನ್ನ ಕರೆದಿದ್ದಾರಾ? ಇವ್ರನ್ನೇನಾದ್ರು ಡಾಕ್ಯುಮೆಂಟ್ ಕೊಡಿ ಅಂತ ಕೇಳಿದಾರ? ರಾತ್ರಿ ಲೇಟ್ ನೈಟ್ ಬಂದು ನನ್ನನ್ನು ಭೇಟಿಯಾಗು ಅಂತ ಹೇಳಿದಾರ? CCTV ಫುಟೇಜ್ಗಳನ್ನ ತೆಗೆಸ್ಬೇಕು. ಯಾವ ಟೈಮಲ್ಲಿ ಹೋದ್ರು, ಎಷ್ಟೊತ್ತಿದ್ರು, ಯಾಕಿದ್ರು ಅನ್ನೋದು ಬೇಕಲ್ಲ. ಈಗಾಗಲೇ ನಾವು ಹೇಳ್ತಾ ಇದ್ದೀವಿ, ನಾವು ಈಗಾಗಲೇ ವ್ಯಂಗ್ಯ ಮಾಡ್ತಾಯಿದ್ದೀವಿ. ಈ ರಾಜ್ಯದಲ್ಲಿ A1 ಸರ್ಕಾರ ಇದೆ. A1 ಅಂದರೆ ಅಕ್ಯೂಸ್ಡ್ 1 ಸರ್ಕಾರ ನಡೆಸ್ತಾ ಇದ್ದಾರೆ. ಈ ರಾಜ್ಯದನ ಹೆಂಗಾಗ್ಬಿಟ್ಟಿದೆಯಲ್ಲ, ಒಬ್ಬರು A1 ಸರ್ಕಾರದಲ್ಲಿ A3 ಆರೋಪಿ ಪೊಲೀಸ್ ಸ್ಟೇಷನ್ಗೆ ತನಿಖಾ ಸಂಸ್ಥೆಗೆ ರಾತ್ರಿ ಹೊತ್ತು ಹೋಗ್ಬೋದು ಅಂತಾದರೆ ಎಲ್ಲಿಯೇ ದುರಂತ ಇದು? ಹೆಂಗೆ ಲೋಕಾಯುಕ್ತ ಈ ರೀತಿ ನಡ್ಕೊಳ್ತಾ ಇದ್ದಾರೆ? ಆಶ್ಚರ್ಯ ಆಗುತ್ತೆ. ಅದಕ್ಕೆ ಇವತ್ತು ನಾನು ಲೋಕಾಯುಕ್ತದ ಹಿರಿಯ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡ್ತಾಯಿದ್ದೀನಿ. ಈ ರೀತಿ ನಿಮ್ಮ ಕೈ ಕೆಳಗಿನ ಅಧಿಕಾರಿ ನಿಮ್ಮ ಗಮನಕ್ಕೆ ತೊಗೊಂಬಂದು A3 ಆರೋಪಿನ ಭೇಟಿಯಾಗಿದ್ರಾ? ಇದರ ಹಿನ್ನೆಲೆ ಏನು? ಯಾಕೆ ಮುಕ್ತವಾಗಿ ಹೇಳ್ತಾ ಇಲ್ಲ? ತನಿಖಾ ಸಂಸ್ಥೆ ಸ್ವತಂತ್ರವಾಗಿ ತನಿಖೆ ಮಾಡ್ತಾ ಇಲ್ವಾ? ಎಲ್ಲ ಅನುಮಾನಗಳು ನಮ್ಮ ಹತ್ರ ಕಾಡ್ಲಿಕ್ಕೆ ಶುರು ಆಗಿದೆ. ಯಾವುದೇ ಕೂಡ ನೋಟಿಸ್ ಕೊಟ್ಟಿಲ್ಲ ಸರ್. ಅದು ತುರ್ತು ಪರಿಸ್ಥಿತಿ ಅಂದ್ಕೊಂಡು ರಾತ್ರೋರಾತ್ರಿ ಭೇಟಿಯಾಗಿರುವಂಥದ್ದು ಈಗ ದೊಡ್ಡ ಮಟ್ಟದ ಚರ್ಚೆಗಳು ಆಗ್ತಾ ಇರುತ್ತದೆ. ಅದು ಎಮರ್ಜೆನ್ಸಿ ಏನು ಬಂತು? ಒಂದು ತನಿಖಾ ಸಂಸ್ಥೆಗೆ ಯಾವ ಎಮರ್ಜೆನ್ಸಿ? ಟೈಮ್ ಕೊಟ್ಟಿದ್ದಾರೆ. ಇನ್ನೊಂದು ಸಲ ಈಗ ನೆನ್ನೆ ಪಾಲಯ್ಯನವ್ರನ್ನ 2ನೇ ಸಲ ಕಾಲ್ ಮಾಡಲಿಲ್ವಾ? ಹಂಗೆ ಅಫಿಷಿಯಲಿ ಕಾಲ್ ಮಾಡಿ ಬೆಳಗ್ಗೆ ಸಂಜೆ ತನಕ ಇಂಟ್ರಾಗೇಷನ್ ಮಾಡ್ಬೋದಾಗಿತ್ತು, ವಿಚಾರಣೆ ಮಾಡ್ಬೋದಾಗಿತ್ತು. ಯಾಕೆ ಅದನ್ನು ಮಾಡಲಿಲ್ಲ? ಇದಿಷ್ಟು ಶಾಸಕರಾದಂತಹ ಶ್ರೀವಾಸ್ ಅವರ ಮಾತುಗಳು. ಈ ತನಿಖಾ ಸಂಸ್ಥೆಯ ಮೇಲೆ ಸಾಕಷ್ಟು ಅನುಮಾನಗಳು ಮೂಡ್ತಾ ಇದೆ. ಜೊತೆಗೆ ಇದು A1 ಸರ್ಕಾರ ಆಗಿದೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ತನಿಖಾಧಿಕಾರಿ ಬದಲಾಗಬೇಕು. ಜೊತೆಗೆ ಈ ಒಂದು ಪ್ರಕರಣವನ್ನು CBIಗೆ ಒತ್ತು ಕೊಡಬೇಕು ಅಂತೇಳಿ ಈಗಾಗಲೇ ಒತ್ತಾಯ ಕೂಡ ಮಾಡ್ತಾ ಇರೋ ಮಾತುಗಳು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಂಜೆ ಜೊತೆಗೆ ವಿನೋದ್ ಪಡವಾರಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಒಂದು ಕಡೆ ಮುಡಾ ಹಗರಣ, ಇನ್ನೊಂದು ಕಡೆ ಪರಮೇಶ್ವರ್ ಅವರು ಹೇಳಿದಂತ. ಬಟ್ ಪರಮೇಶ್ವರ್ ಅವರು ಹೇಳಿದ್ದು ಯಾವ ಉದ್ದೇಶ ಅಂದ್ರೆ ಅದೇನು ಗೊತ್ತಾ, ರಾಜಕೀಯ ಉದ್ದೇಶದಿಂದ ಹೇಳ್ದಂಗೆ ನನಗೆ ಅನಿಸ್ತಾ ಇಲ್ಲ. ಅವರಿಗೆ ಸಾಧಾರಣವಾಗಿ ನಾವು ಕೂತ್ ಮಾತಾಡ್ತೀವಲ್ವಾ, ಒಂದು ಮಾಡಿಬಿಟ್ರಿ ಆಮೇಲೆ ಈ ಗೌರ್ಮೆಂಟ್ ಎಲ್ಲ ಯಾವಾಗ ಏನಿರ್ತದೆ ಆ ಥರ ಹೇಳಿರುವಂಥದ್ದು. ಆಮೇಲೆ ನಾವು ಮಾಧ್ಯಮ ಇದ್ದದ್ದೇ ಅಲ್ವಾ, ಅದರಲ್ಲಿ ಏನೋ ಸ್ಪೆಕ್ಯುಲೇಷನು, ಇದೇ ಕಾರಣ ಆಗಿರ್ಬೋದು, ಇವ್ರಿಗೇನೋ ಮಾಹಿತಿ ಬಂತೇನೋ ಮತ್ತೊಂದೇನೋ ಅಂತ. ಹಾಗಂತ ತಪ್ಪು ಅಂತಲೂ ಅಲ್ಲ ಅದು. ಒಂದು ವೇಳೆ ಈಗ ED ಪ್ರಕರಣ, ಲೋಕಾಯುಕ್ತ ಪ್ರಕರಣ, ಯಾಕಂದರೆ ಇದಕ್ಕೆ ಮೂರು ತನಿಖಾ ಸಂಸ್ಥೆಗಳಿದೆ. ಒಂದು PN ದೇಸಾಯಿ ಆಯೋಗ, ಅದೇನು ಮಾಡ್ತಾ ಇದೆ ಗೊತ್ತಿಲ್ಲ, ಇದ್ರ ಬಗ್ಗೆ ತನಿಖೆ ಮಾಡ್ತಾ ಇದೆ ಅದು. ಬಟ್ ಮುನ್ನೆಲೆಲ್ಲೇ ಇಲ್ಲ ಅದು. ಈಗ ಮಜಾ ಇರೋ ಗೊತ್ತಾ, CM ಸಿದ್ದರಾಮಯ್ಯನವರೇ ಅದನ್ನು ಇದು ಮಾಡಿದ್ದು. PN ದೇಸಾಯಿ ಆಯೋಗ ಅದರ ಬಗ್ಗೆ ತನಿಖೆ ಮಾಡ್ತಾ ಇದೆ ಅಂತೇಳಿ. ಅದಕ್ಕೆ ತನಿಖೆ ಮಾಡೋದಕ್ಕೆ ಅವರೇನು ಮಾಡ್ತಾರೆ, ಇದ್ದ ಡಾಕ್ಯುಮೆಂಟ್ ಎಲ್ಲ ತಗೊಂಡೋಗಿ ಅವ್ರು ಕೂತಿರ್ತಾರೆ. ಅದಾದ ನಂತರ ಲೋಕಾಯುಕ್ತ ಅವ್ರು ಬಂದು ನಮಗೂ ಕೊಡಿ ಅಂತ ಅವ್ರು ಕೂತಿರ್ತಾರೆ.
ಅದಾದ ನಂತರ ಇಡಿ, ಅದಾದ ನಂತರ CBI. ಇಡಿ ಪ್ರಕಾರ ಏನಂತಂದರೆ ಇದ್ದಬದ್ದವರನ್ನೆಲ್ಲ ಕಳೆದು ವಿಚಾರಣೆ ಮಾಡಿರೋದ್ರಿಂದ ಸಿದ್ದರಾಮಯ್ಯನವರನ್ನು ವಿಚಾರಣೆಗೆ ಕರೀತಾರಂತ. ಆಲ್ರೆಡಿ ಲೋಕಾಯುಕ್ತಕ್ಕೆ ಹೋದ ಕಾರಣಕ್ಕಾಗಿ ವಿಚಾರಣೆಗೆ ಇಡಿಗೆ ಒಂದು ಡೌಟ್ ಇದೆ. ಅಂದರೆ ನೀವು ರಾಜಕೀಯ ಅಲ್ಲದೆ ರಾಜಕೀಯ ಥಿಂಕ್ ಮಾಡೋದಿದ್ರೆ, ಇಲ್ಲಾಂದ್ರೆ ತಲೆ ಕೆಡಿಸುವಂಥದ್ದಿಲ್ಲ. ಇದು ಗೊತ್ತಿದೆ, ಇದು ಒಂದಲ್ಲ ಒಂದು ರೀತಿಯಲ್ಲಿ ರಾಜಕೀಯವಾಗಿ ಒಬ್ಬರನ್ನು ಮುಗಿಸ್ಬೇಕೋ ಮುಗಿಸಬಾರ್ದಾ ಇಂಥದ್ದೆಲ್ಲ ಲೆಕ್ಕಾಚಾರಗಳಾಗ್ತಾ ಇದೆ ಅಂತೇಳಿ ಲೋಕಾಯುಕ್ತಕ್ಕೆ ಅವರ ತನಿಖೆಗೆ ವಿಚಾರಣೆಗೆ ಹೋಗಿ ಬಂದಿರೋ ಕಾರಣಕ್ಕಾಗಿ ಇಡಿ ಒಂದು ವೇಳೆ ನೋಟಿಸ್ ಕೊಡ್ತು ಅಂತ ಇಟ್ಕೊಳ್ಳೋಣ. ಯಾರಿಗೆ? ಸಿದ್ದರಾಮಯ್ಯನವರಿಗೆ. ಸಿದ್ದರಾಮಯ್ಯ ಏನು ಮಾಡ್ಬೋದು ಹೇಳಿ? ಆಗ್ತಾರೆ ವಿಚಾರಣೆಗೆ ಹಾಜರು. ಅಂದ್ರೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳೋದು. ವಿಚಾರಣೆಗೆ ಹಾಜರಾಗ್ತಾರೆ. ಇಡಿಗೂ ತಲೆನೋವಾಗಿರೋದು ಅದುವೇ. ಏನು ಹೇಳಿ? ವಿಚಾರಣೆಗೆ ಹಾಜರಾಗ್ಬಿಟ್ರೆ ಆದ್ನಲ್ಲಪ್ಪ ವಿಚಾರಣೆಗೆ ಹಾಜರು, ಸಹಕಾರ ಕೊಟ್ಟಿದ್ದೀನಲ್ಲ ಅಂತೇಳಿ. ಆದರೆ ರಾಜಕೀಯ ಪ್ರೇರಣೆ ಹೆಂಗಿದೆ ಅಂತಂದ್ರೆ ನೀವು ವಿಚಾರಣೆಗೆ ಹಾಜರಾಗೋದು ಬೇಡ, ನೀವು ಅರೆಸ್ಟ್ ಆಗಿ ಅಂತ. ಅದು ಬೇಕಾಗಿರೋದು ವಿರೋಧಿ. ಅರೆಸ್ಟ್ ಆಗೋದಕ್ಕೆ ನಿಮ್ಗೆ ಏನು ಬೇಕು ಅಂತ ಬೇಕಲ್ಲ. ಅದಕ್ಕೆ ನಾನು ಮೊನ್ನೆ ನಿಮ್ಗೆ ಹೇಳಿದೆ, ಲೋಕಾಯುಕ್ತ ತನಿಖೆ ವಿಚಾರಣೆ ಕರೆದ ತಕ್ಷಣ ಹೋಗಿದ್ದಾರೆ. ಯಾಕಂದರೆ ನಾಳೆ ಏನಾದರೂ ಅವ್ರನ್ನ ಅರೆಸ್ಟ್ ಮಾಡುವಂಥ ಏನಾದರೂ ಬಂದರೆ ತಕ್ಷಣ ಅವ್ರು ಕೋರ್ಟ್ಗೆ ಹೋಗ್ತಾರೆ. ಯಾಕೆ ನನ್ನನ್ನು ಈ ಥರ ಮಾಡ್ತಾ ಇದ್ದಾರೆ? ಕೋರ್ಟ್ ಹೇಳುತ್ತೆ ಏನಪ್ಪ ಇಲ್ಲ ಅವರನ್ನು ನಾವು ಅರೆಸ್ಟ್ ಮಾಡ್ತಾ ಇದ್ದೀವಿ, ಸೂಕ್ತ ದಾಖಲೆ ಸಂಗ್ರಹಿಸಬೇಕು. ಅರೆಸ್ಟ್ ಯಾಕೆ ಮಾಡ್ತಾ ಇದ್ರಿ? ಅವ್ರು ನೀವು ಕರೆದಾಗ ಬರ್ತಾರಲ್ಲ. ಇಲ್ಲ ಸರ್ ಬರದೇ ಇರ್ಬೋದು. ಇಲ್ಲ, ಲೋಕಾಯುಕ್ತದಲ್ಲಿ ಬಂದಿದ್ದಾರಲ್ಲ. ಕೋರ್ಟ್ ಹಂಗೆ ನೋಡುತ್ತೆ. ಕೋರ್ಟು ನೀವು ಲೋಕಾಯುಕ್ತಕ್ಕೆ ಮತ್ತೊಂದಕ್ಕೆ ನಂಬಿಕೆ ಇಡುತ್ತೆ ಎಲ್ಲದರಲ್ಲೂ ಕೂಡ. ಸೊ ಹಾಗಾಗಿ ತುಂಬ ಅದ್ಭುತವಾಗಿ, ಹಾಗಂತ BJP ರಾಜಕೀಯ ಪ್ರೇರಿತವಾಗಿ ಅದ್ಭುತ ಕೆಲಸ ಮಾಡಿದೆ ಅಂತಲ್ಲ, ಅವರು ಅದ್ಭುತವಾಗಿ ತಲೆ ಓಡಿಸಿದ್ದಾರೆ. ಸಿದ್ದರಾಮಯ್ಯನವರು ಕೂಡ ಅದ್ಭುತವಾಗಿ ತಲೆ ಓಡಿಸಿದ್ದಾರೆ. ನಮಗೆ ಮಾತ್ರ